ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕನ್ನಡ ಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ನಾವು ಹೋದ ವಿಡಿಯೋದಲ್ಲಿ ಹೇಳಿದ ಹಾಗೆ ಮ್ಯಾನ್ಯುವಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ನಡೀತಾ ಇತ್ತಲ್ಲ, ಅದು ಯಾರೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿರಲಿಲ್ಲ ಅವರಿಗೂ ಆಗಿರುತ್ತೆ. ಆಮೇಲೆ ಇನ್ನು ಉಳಿದ ಅಭ್ಯರ್ಥಿಗಳು ಯಾರ್ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಕ್ಸಸ್ಫುಲ್ಲಿ ಆಗಿದೆ ನೋಡಿ, ಅವ್ರದ್ದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಈಗ 30ನೇ ಅಕ್ಟೋಬರಿಂದ ಸ್ಟಾರ್ಟ್ ಆಗಿದೆ. ಅದು ಹೇಗೆ ಮಾಡ್ತಾರಂದರೆ, ನೀವೇನು ಡಿಜಿಲಾಕರ್ನಿಂದ ಮತ್ತು ನಿಮ್ಮ ಕೆಲವೊಂದು ರಿಸರ್ವೇಷನ್ ಸರ್ಟಿಫಿಕೇಟ್ ಆದಂಥ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿಗಳು ಮತ್ತು ಕಾಸ್ಟ್ ಏನು ಅಪ್ಲೋಡ್ ಮಾಡಿರ್ತೀರ ನೋಡಿ, ಆ ಒಂದು ಡಾಕ್ಯುಮೆಂಟ್ಸನ್ನು ನಿಮ್ಮ ಒಂದು ಡಿಜಿಲಾಕರ್ನಿಂದ ಮತ್ತು ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನು KPTCLನ ಹೈಯರ್ ಅಥಾರಿಟಿ ಮೆಂಬರ್ಸ್ ಅಂದರೆ ಹೈ ಪೋಸ್ಟ್ AEE ಅಥವಾ EE ಪೋಸ್ಟ್ನಲ್ಲಿ ಇರ್ತಾರಲ್ಲ, ಆ ಒಂದು ಅಧಿಕಾರಿಗಳ ತಂಡ ನಿಮ್ಮ ಒಂದು ಅಪ್ಲೋಡ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸನ್ನು PDF ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡ್ತಿದ್ದಾರೆ. ಇದೇ ಮ್ಯಾನ್ಯುವಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಹೇಳ್ತೀನಿ. ಅದು ಹೇಗಂದರೆ, ನೀವು ಏನು ಅಪ್ಲೋಡ್ ಮಾಡಿರ್ತೀರ ನೋಡಿ, ಅದನ್ನು ಅವರು ಪ್ರಿಂಟ್ ತಗೊಂಡು ಮ್ಯಾನ್ಯುವಲ್ ಆಗಿ ನಿಮ್ಮ ನೇಮ್ ಆಮೇಲೆ ಡೇಟ್ ಆಫ್ ಬರ್ತ್ ಎಲ್ಲ ಮಾರ್ಕ್ಸ್ ಕಾರ್ಡ್ನಲ್ಲಿ ಸೇಮ್ ಇದೆಯಾ ಮತ್ತು ಆಧಾರ್ ಕಾರ್ಡಲ್ಲಿ ಮತ್ತು ಡಾಕ್ಯುಮೆಂಟ್ಸಲ್ಲಿ ನೇಮ್ ಸರಿಯಾಗಿ ಮ್ಯಾಚ್ ಆಗ್ತಿದೆಯಾ, ನಿಮ್ಮ ಹುಟ್ಟಿದ ದಿನಾಂಕ ಮ್ಯಾಚ್ ಆಗ್ತಿದೆಯಾ, ಅಥವಾ ಯಾವ್ಯಾವ ನಿಮ್ಮ ರೂರಲಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅಥವಾ ಯಾವ ರಿಸರ್ವೇಷನಲ್ಲಿ ಸೆಲೆಕ್ಟ್ ಆಗಿದ್ದೀರಾ ನೋಡಿ, ಆ ಒಂದು ರಿಸರ್ವೇಷನ್ ಸರ್ಟಿಫಿಕೇಟನ್ನು ನೀವು ಅಲ್ಲಿ ಅಪ್ಲೋಡ್ ಕರೆಕ್ಟಾಗಿ ಮಾಡಿದ್ದೀರಾ ಅಥವಾ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಇದೆಯಾ ಇಲ್ವಾ ಅಂತ ಎಲ್ಲ ಒಂದು ಕುಂದುಕೊರತೆಗಳನ್ನು ಅದರಲ್ಲಿ ಚೆಕ್ ಮಾಡ್ತಾರೆ. ಒಂದು ವೇಳೆ ಅಲ್ಲಿ ಏನಾದರೂ ನಿಮ್ಮ ಒಂದು ಕುಂದುಕೊರತೆಗಳಿದ್ದರೆ ನಿಮ್ಮನ್ನು ಅವರು ಫೋನ್ನ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾರೆ, ಇಲ್ಲಾಂದರೆ ಒಂದು ಕೌನ್ಸ್ಲಿಂಗ್ ಅಥವಾ ಏನು ವೆರಿಫಿಕೇಷನ್ಗೆ ಇನ್ನೊಂದು ಸಲ ಕರಿಬೋದು. ಆ ಒಂದು ಸಮಯದಲ್ಲಿ ನಿಮಗೆ ಅವರು ನಿಮ್ಮ ಅಪ್ಲಿಕೇಶನಲ್ಲಿ ಏನೇನು ಫಾಲ್ಟ್ ಇದೆಯಲ್ಲ ಅದನ್ನು ಹೇಳ್ಬೋದು. ಆಮೇಲೆ ಈ ಒಂದು ವೆರಿಫಿಕೇಷನ್ ಆದ ನಂತರ ಕರೆಕ್ಟಾಗಿ ಯಾವ ಅಭ್ಯರ್ಥಿಗಳಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅವೆಲ್ಲ ಕರೆಕ್ಟ್ ಆಗಿದೆಯೋ ಇಲ್ಲೋ ಅಂತ ಅವರು ಈಗ ವೆರಿಫೈ ಮಾಡ್ಕೋತಿದ್ದಾರೆ. ಅವ್ರದ್ದು ಒಂದು ಪ್ರೊಸೆಸ್ ಇರುತ್ತೆ. ಆಮೇಲೆ KPTCLನಲ್ಲಿ ಅವರು ಕೆಲಸ ಮಾಡ್ತಿಲ್ಲ, ಡಿಲೇ ಮಾಡ್ತಿದ್ದಾರೆ, ಕಾಲ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ, ಆಮೇಲೆ ಮತ್ತೊಂದು ಕೇಸು ಆ ಕೇಸು ಯಾವುದೂ ಕೇಸ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇನ್ನೂ ಇಂಥ 100 ಕೇಸ್ ಬಂದ್ರೂ ಡಿಸೆಂಬರ್ 18ರ ಒಳಗಡೆ ನಿಮ್ಮ ಆರ್ಡರ್ ಲೆಟ್ರ್ ನಿಮ್ಮ ಕೈಯಲ್ಲಿರುತ್ತೆ. ಒಂದು ಧೈರ್ಯ ತಗೊಳ್ಳಿ, ಕೇಸ್ ಎಷ್ಟು ಬೇಕಾದ ಹಾಕಲಿ, ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು, ಡಿಸೆಂಬರ್ 18 ನಿಮ್ಮ ಲಾಸ್ಟ್ ಡೇ, ಅಂದರೆ ಲಾಸ್ಟ್ ಆರ್ಡ್ರ್ ಕೊಡೋ ಡೇ ನಿಮ್ಮದು. ಅಷ್ಟರೊಳಗೆ ನೀವು ಜಾಯಿನ್ನೂ ಆಗಿರ್ತೀರ. ಆರ್ಡ್ರ್ ಅಷ್ಟೇ ಅಲ್ಲ, ನಿಮಗೆ ಜಾಯ್ನಿಂಗ್ ಲೆಟ್ರು ಕೊಡ್ತಾರೆ, ಆಮೇಲೆ ನಿಮಗೆ ಪ್ಲೇಸ್ನು ಸೆಲೆಕ್ಟ್ ಆಗಿರುತ್ತೆ. ಈ ವಿಡಿಯೋನಲ್ಲಿ ಇಷ್ಟು ಮಾತ್ರ ಹೇಳೋಕ್ಕೆ ಬಯಸ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹೀಗೆ ನಮ್ಮ ಕನ್ನಡ ಶಾಲೆ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನೂ ಆಗಿ. ಧನ್ಯವಾದಗಳು. Yeah.